ಶ್ರೀ ಎಲ್ ಎ ಮಂಜುನಾಥ್ ಅವರನ್ನು ಕೂಡ ಈ ಒಂದು ಸಭೆಗೆ ಕರ್ತೀನಿ. ಈ ಒಂದು ಸಂಘಟನೆಯ ಇಂಟರ್ನಲ್ ಆಡಿಟರ್ ಆದಂಥ ಮಂಜುನಾಥ್ ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತೀನಿ. ಹಾಗೆ ಈ ಒಂದು ಸಂಘದ ಪದಾಧಿಕಾರಿಗಳಾದಂತಹ ಪ್ರಶಾಂತ್ ಮತ್ತು ಮೋಹನ್ ಅವರಿದ್ದಾರೆ. ಅವರನ್ನು ಕೂಡ ಈ ಸಭೆಗೆ ನಾನು ಆಹ್ವಾನ ಮಾಡಿ ಈ ಸಭೆಗೆ ಬಂದಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಗೌರವಾನ್ವಿತರೆ, ಪತ್ರಕರ್ತರ ಮಿತ್ರರಿಗೆ, ಕರ್ನಾಟಕ ರಾಜ್ಯದ ಅತಿ ನೋವುಗಳ ಜಾಗೃತಿ ವೇದಿಕೆಯಿಂದ ಇವತ್ತು ಪತ್ರಿಕಾಗೋಷ್ಠಿ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು, ಅಹಿಂದ ನಾಯಕರು, ದೀನದಲಿತರ 2 ಬಾರಿ ಮುಖ್ಯಮಂತ್ರಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಇವತ್ತು ಜನಮನ್ನಣೆಯನ್ನು ಪಡೆದು 136 ಶಾಸಕರನ್ನು ಕರ್ನಾಟಕ ಜನತೆ ಬೆಂಬಲ ಕೊಟ್ಟು ಸರ್ಕಾರ ರಚನೆ ಮಾಡಿ 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಜನ ಕಾರ್ಯಕ್ರಮಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆಗಳನ್ನು, ದೂರುಗಳನ್ನು ಒಬ್ಬ RTA ಕಾರ್ಯಕರ್ತರ ಮುಖಾಂತರ ಕೊಡಿಸಿ ಅವರನ್ನು ಆಪಾದನೆಗೆ ಗುರಿ ಮಾಡತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ಮತ್ತು ನಾವೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ಹೇಳಿಕೆಯ ಪ್ರವರ್ಗ 1, ಪ್ರವರ್ಗ 2 ಏನಲ್ಲಿ 197 ಜಾತಿಗಳು ಅವರಿಗೆ ಬೆಂಬಲಿತವಾಗಿ ನಿಂತಿದ್ದೀವಿ. 9ನೇ ತಾರೀಕು ನಡೀತಕ್ಕಂಥ ಮೈಸೂರಲ್ಲಿ ಜನಾಂದೋಲನ ಕಾರ್ಯಕ್ರಮದಲ್ಲಿ ತಾಲೂಕು ಜಿಲ್ಲಾ ಮಟ್ಟದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಲು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ನಮ್ಮ ಎಲ್ಲ ಅಹಿಂದ ಮುಖಂಡರುಗಳಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. 9ನೇ ತಾರೀಕು ಈ ಜನಾಂದೋಲನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೇಳಿ ಈ ಪತ್ರಿಕೆ ಮುಖಾಂತರ ಮಾಡ್ತಾ ಇದ್ದೇನೆ. 2ನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಮಾಡಿರ್ತಕ್ಕಂಥ ಆರೋಪ, ಆಪಾದನೆ, ದೂರು ಇದು ಸತ್ಯಕ್ಕೆ ದೂರವಾದದ್ದು. ಇವತ್ತು ಮುಖ್ಯಮಂತ್ರಿಗಳು ಸುಮಾರು 60 ಪುಟಗಳ ವರದಿಯನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಅದರ ನಂತರ ದೇಸಾಯಿ ಎಂಬ ನ್ಯಾಯಾಧೀಶರ ಮುಖಾಂತರ ನ್ಯಾಯಾಂಗ ತನಿಖೆಗೆ ಆಯೋಗವನ್ನು ರಚನೆ ಮಾಡಿದ್ದಾರೆ. ಈ ಪರಿಸ್ಥಿತಿನಲ್ಲಿ DJ ಅಬ್ರಹಾಂ ಅಂತ ಒಬ್ಬ RTA ಕಾರ್ಯಕರ್ತನ ದೂರನ್ನು ರಾಜ್ಯಪಾಲರು ತಿರಸ್ಕರಿಸಬೇಕು. ದೇಸಾಯಿಯವರು ನ್ಯಾಯಾಂಗ ತನಿಖೆಯನ್ನು ವರದಿ ಕೊಡೋ ತನಕ ಇದನ್ನು ಯಾವುದೇ ರೀತಿಯನ್ನು ಕ್ರಮವನ್ನು ಗವರ್ನರ್ ಅವರು ತೆಗೆದುಕೊಳ್ಳಬಾರ್ದು. DJ ಅಬ್ರಹಾಂ ಅವರಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀನಿ, ನ್ಯಾಯಾಂಗ ತನಿಖೆ ಆದೇಶ ಮಾಡಿರ್ತಕ್ಕಂಥ ದೇಸಾಯಿ ಅವರಿಗೆ ಅವರ ದೂರನ್ನು ಕೊಟ್ಟು ಅವರ ಏನು ಅವರ ದೂರಿದೆ ಅವರ ದೂರನ್ನು ದೇಸಾಯಿ ಮುಖಾಂತರ ಮತ್ತು ದೇಸಾಯಿಯವರ ಮುಂದೆ ಮಂಡಿಸಿ ಬೇಕಂತೇಳಿ ಕೇಳ್ತೇನೆ. ಸಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ರಾಜ್ಯಪಾಲರು ಜನಪ್ರಿಯತೆ ಗಳಿಸಿ ಜನಮನ್ನಣೆ ಪಡೆದು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರಿಗೆ ನಾವೆಲ್ಲ ಹಿಂದುಳಿದ ವರ್ಗಗಳು ಒಮ್ಮತದಿಂದ ಒಕ್ಕಲಿನಿಂದ ಅವ್ರ ಜೊತೆಯಲ್ಲಿ ನಿಲ್ಲೋದಲ್ಲದೆ ಅವರು ನಿಷ್ಕಳಂಕವಾದಂಥ ಮತ್ತು ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಇವತ್ತು ಮೊದಲನೇದಾಗಿ 2013ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದಾಗ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೊಟ್ಟು ಹಸಿವಿನಿಂದ ಇರ್ತಕ್ಕಂಥ ಜನಕ್ಕೆ ಅನ್ನಭಾಗ್ಯವನ್ನು ಕೊಟ್ಟು ಮಾಡಿದಂಥ ಮುಖ್ಯಮಂತ್ರಿ ಇಡೀ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಮೊದಲನೇವರು. ಈ 3 ವಿಷಯದಲ್ಲಿ ನಾನು ಈಗಾಗಲೇ ಪತ್ರಿಕೆಗಳಲ್ಲಿ ಮತ್ತು ಎಲ್ಲ ಮಾಧ್ಯಮಗಳಲ್ಲಿ ಭಾಳಷ್ಟು ಮಟ್ಟಿಗೆ ವಿವರಣೆಗಳು ಬಂದಿದೆ. ಮತ್ತು ವಿಧಾನ ಪರಿಷತ್ತು, ವಿಧಾನಸಭೆಯಲ್ಲೂ ಕೂಡ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಎಲ್ಲ ಕ್ಲಿಯರ್ ಕಟ್ಟಾಗಿ ಅವರು ಎಲ್ಲ ವಿಷಯಗಳನ್ನು ತಿಳಿಸಿದ್ದಾರೆ. ಮತ್ತು ಗವರ್ನರ್ ಅವರು
DJ ಅಬ್ರಹಾಂ ಕೊಟ್ಟಂಥ ಕಾಗದ ಮೇಲೆ ಅವರು ವಿವರಣೆ ಕೇಳಿದಾಗ 60 ಪುಟಗಳ ವರದಿಯನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೂ ಸಹ ವಿರೋಧ ಪಕ್ಷಗಳು ಜನಮನ್ನಣೆಯನ್ನು ಪಡೆಯದೆ 136 ಸೀಟು ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಮಸಿ ಬೆಳಿಬೇಕು, ಮುಖ್ಯಮಂತ್ರಿಗಳಿಗೆ ಕಳಂಕ ತರಬೇಕು ಅಂತೇಳಿ ಅವರು ಪಾದಯಾತ್ರೆ ಮಾಡಿದ್ದಾರೆ. ಇವತ್ತು ತಮಗೆ ಗೊತ್ತಿದೆ, ಈಗಾಗಲೇ ವೀರಯ್ಯನವರು ಜೈಲಲ್ಲಿದ್ದಾರೆ. ದೇವರಾಜ ಹೆಸರು ಟರ್ಮಿನಲ್ ಇದರಲ್ಲಿ ಮಾಡಿರ್ತಕ್ಕಂಥ ವೀರಯ್ಯನವರು ಇದರಲ್ಲಿದ್ದಾರೆ. ಅವ್ರದೇ ಪಕ್ಷದ, ಈಗ ನಮ್ಮ ಪಕ್ಷಕ್ಕೆ ಸೇರಿರ್ಬೋದು, ಗೂಳಿಹಟ್ಟಿ ಶೇಖರ್ ಅವರು ಏನು ಭವ್ಯ ನಿಗಮದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದಾರೆ. ಬೊಮ್ಮಾಯಿಯವರೇ ಮುಖ್ಯಮಂತ್ರಿಗಳಾಗಿದ್ದಾಗ COD ಅಂತ ಹೋಗಿ ಕಳಿಸಿದ್ದಾರೆ. ಅವ್ರದ್ದೇ ಹಗರಣಗಳ ಒಂದು ಕೂಪದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ BJPಯವರು, JDS ಅವರು ಅವರು ಮರೆಮಾಚೋದಕ್ಕೆ ಜನಗಳ ಮುಂದೆ ಮುಖವಾಡ ಧರಿಸ್ಕೊಂಡು ಇವತ್ತು ಸಿದ್ದರಾಮಯ್ಯ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಅದರಿಂದ ಈ ಕಾರಣಕ್ಕಾಗಿ ನಾವು ಈ ಜನಾಂದೋಲನ ಕಾರ್ಯಕ್ರಮ ಮಾಡಿ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನು ಇವರು ಸುಳ್ಳನ್ನು ಪ್ರೇರೇಪಿಸಿ ಸತ್ಯವನ್ನು ಹೋಗ್ತಾ ಇದ್ದಾರೋ ಸತ್ಯವನ್ನು ಸತ್ಯವಾಗಿ ಉಳಿಬೇಕು ಅಂತೇಳಿ ನಾವು ಮಾಡಿದ್ದೀವಿ. ಪರಮ ಪೂಜ್ಯ ಮಹಾತ್ಮ ಗಾಂಧಿಯವರು ಸತ್ಯವೇ ಜಯತೆ, ಯಾವತ್ತೂ ಸತ್ಯಕ್ಕೆ ಜಯವಿದೆ. ಅದರಿಂದ ಆ ತತ್ವದ ಮೇಲೆ ಮತ್ತು ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಮಾಡಿದರು, ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ತತ್ವದ ಮೇಲೆ ನಮ್ಮ ಸಿದ್ದರಾಮಯ್ಯವರು ನಡೀತಾ ಇದ್ದಾರೆ. ನಾವು ಯಾರೂ ಸಹ ಇದರ ಬಗ್ಗೆ ದುಡುಕಿಡದೆ ನಾವೆಲ್ಲ ಸಿದ್ದರಾಮಯ್ಯನವರ ಜೊತೆಯಲ್ಲಿದ್ದು ಅವರ ಬೆನ್ನೆಲುಬಾಗಿದ್ದು ಇವತ್ತು ನಾವು ಈ ಸುಳ್ಳನ್ನು ಸತ್ಯವಾಗಿ ಮಾಡಲಿಕ್ಕೆ ಹೋಗ್ತಕ್ಕಂಥ ವಿರೋಧ ಪಕ್ಷಗಳ ಮಾತು ಮನ್ನಣೆ ಕೊಡದೆ ಸಂವಿಧಾನಾತ್ಮಕ ಹುದ್ದೆಯಲ್ಲಿರ್ತಕ್ಕಂಥ ಏನು ನಮ್ಮ ಗೌರವಾನ್ವಿತ ರಾಜ್ಯಪಾಲರಿದ್ದಾರೆ ಅವರು ನ್ಯಾಯಾಂಗ ತನಿಖೆ ಬರೋ ತನಕ, ನ್ಯಾಯಾಂಗ ವರದಿ ಬರೋ ತನಕ ಈ DJ ಅಬ್ರಹಾಂ ಕೊಟ್ಟಿರ್ತಕ್ಕಂಥದ್ದನ್ನು ದೂರು ತಿರಸ್ಕರಿಸಬೇಕು. ಮತ್ತು ಈಗಾಗಲೇ ನಾವು ಗಂತವ್ಯ ರಾಜ್ಯಪಾಲರನ್ನು ಸಮಯ ಕೇಳಿದ್ವಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಈ ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಗವರ್ನರ್ ಅದನ್ನು ನಾವು ಅಪಾಯಿಂಟ್ಮೆಂಟ್ ಕೇಳಿದ್ವಿ. ಎಲ್ಲ ದಾಖಲೆ ಇಟ್ಕೊಂಡು ಗವರ್ನರ್ಗೆ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಎಲ್ಲ ದಾಖಲೆಗಳು ಇಟ್ಕೊಂಡು ನಾವು ಕೇಳಿದ್ವಿ. ಈಗ ತಾನೇ ದೂರವಾಣಿ ಮುಖಾಂತರ ನಮಗೆ ರಾಜ್ಯಪಾಲರ ಕಚೇರಿಯಿಂದ ಬಂತು, ರಾಜ್ಯಪಾಲರು 2 ದಿವಸ ಊರಲ್ಲಿರೋದಿಲ್ಲ, ಸೋಮವಾರದ ನಂತರ ನಿಮಗೆ ಸಮಯ ಕೊಡ್ತೀವಿ ಅಂತ ಹೇಳಿದರೆ, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಹಕ್ಕನ್ನು ನಾವು ನಡೆಸೋದಕ್ಕೆ ನಾವು ಗೌರವಾನ್ವಿತ ರಾಜ್ಯಪಾಲರ ಹತ್ರ ಹೋಗಿ ಈ ಸತ್ಯಾಸತ್ಯತೆಗಳನ್ನು ನಾವು ಅವರ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಯಾವುದೇ ರೀತಿಯಲ್ಲಿ ಇದನ್ನು ಮೀರಿ ರಾಜ್ಯಪಾಲರು ಏನಾದರೂ ಕ್ರಮ ತೆಗೆದುಕೊಂಡ್ರೆ ಇಡೀ ರಾಜ್ಯ ವ್ಯಾಪ್ತಿ ನಾವು ಹೋರಾಟ ಮಾಡಲಿಕ್ಕೆ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇವೆ. ಇವತ್ತಿನ ಪತ್ರಿಕೆಗಳಲ್ಲಿ ತಾವು ನೋಡಿರ್ಬೋದು, ಇದು ನಾವು ಮಾಡೋದಲ್ಲ, ಹಣಕ್ಕಾಗಿ ಬೇಡಿಕೆ ಆರೋಪ, ಅಬ್ರಹಾಂ ವಿರುದ್ಧ ಚಾರ್ಜ್ ಶೀಟ್. ಇಂಥ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ದೂರನ್ನು ಗವರ್ನರರು ಮಾಡಿರ್ತಕ್ಕಂಥ ಒಬ್ಬ ಚಾರ್ಜ್ ಶೀಟ್ ಹಾಕಿಸ್ಕೊಂಡಿರ್ತಕ್ಕಂಥವರು, ಇವರು ಒಬ್ಬ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡ್ತಕ್ಕಂಥದ್ದು, ದೂರು ಕೊಡ್ತಕ್ಕಂಥದ್ದು ಎಷ್ಟು ಸಮಂಜಿತ ಆಯಿತು. ಇವತ್ತು ನಾವು ಒಮ್ಮತವಾಗಿದ್ದೀವಿ, ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ, 2 ಪಕ್ಷಗಳು NDA ಒಕ್ಕೂಟದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥವರು ನಮ್ಮ ಹಾಸನದ ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡರ ಫ್ಲೆಕ್ಸ್ಗೆ ಇವತ್ತು ಬೆಂಕಿ ಹಾಕಿದ್ದಾರೆ. ಇವರ ಒಮ್ಮತ ಸಹಮತ ಕೇವಲ ರಾಜಕೀಯವಾಗಿದೆ ವಿನಃ ಬಟ್ ಇದು ಜನಸಾಮಾನ್ಯರ ಉದ್ದೇಶವಾಗಿಲ್ಲ. ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ, ಒಳ್ಳೆ ಕಾರ್ಯಕ್ರಮ ಮುಖ್ಯಮಂತ್ರಿ ಮೇಲೆ ಆಪಾದನೆ ಮಾಡೋದಕ್ಕೆ ಗುರಿ ಮಾಡ್ಕೊಂಡು ಬಿಟ್ಟರೆ ಇವರ ಉದ್ದೇಶ ಮಾತ್ರ ಯಾವುದಿಲ್ಲ. ಭೂತದ ಬಾಯಲ್ಲಿ ಭಗವದ್ಗೀತೆ ಓದಂಗೆ ನಮ್ಮ ವಿಜಯೇಂದ್ರ ಅವರು ಈಗಾಗಲೇ ಅವರ ಮೇಲೆ ಚಾರ್ಜ್ ಶೀಟ್ ಇದೆ. ಪೋಕ್ಸೋ ಕಾಯ್ದೆಯಲ್ಲಿ ಯಡಿಯೂರಪ್ಪನವರ ಮೇಲೆ ಕೇಸಿದೆ. ಅವರು ಈಗ ಬೇಲಲ್ಲಿದ್ದಾರೆ. ಇವತ್ತು ಅವರು ವಿಜೇಂದ್ರ ಅವರು ಕಳಂಕರಹಿತ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವ್ರ ಮೇಲೆ ಆಪಾದನೆ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರ ತಂದೆಯವರು
ಅವರ ಸರ್ಕಾರ ಇದ್ದಾಗ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಕಳಿಸೋದು ಕಾರಣಭೂತರಾಗಿರ್ತಕ್ಕಂಥವ್ರು ವಿಜೇಂದ್ರ ಅವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡತಕ್ಕಂಥದ್ದು ಎಷ್ಟು ಸರಿ? ಬಿಜೆಪಿ ಸರ್ಕಾರವಿದ್ದಾಗ ಏನೇನು ದುರಾಡಳಿತ ಮಾಡಿದ್ದಾರೆ? ಕೊರೋನಾ ಟೈಮಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಮೇಲೆ ಎಷ್ಟು ಆಪಾದನೆ ಬಂದಿದೆ? ಬೆಡ್ಡಿಗೆ ಇದನ್ನೆಲ್ಲ ನಾವು ಹೇಳಬೇಕಾಗಿಲ್ಲ, ಅಂಗೈದವರಿಗೆ ಕನ್ನಡಿ ಹಾಕಿದ್ದಂಗೆ ಅಂತೇಳಿ ನಮ್ಮ ಯತ್ನಾಳವರು, ಬಸವರಾಜ ಭಟ್ ಯತ್ನಾಳವರು ಹೇಳಿದ್ದಾರೆ, ಈ ಬಿ ಜೆ ಪಿನಲ್ಲಿ ನಾವು ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ 106 ಕೋಟಿ ಕೊಡಬೇಕಂತ ಹೇಳಿದ್ದಾರೆ, 2,000 ಕೋಟಿ ಕೊಡಬೇಕಂತ ಹೇಳಿದ್ದಾರೆ. ಅದರ ನಂತರ ಅವರ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಭ್ರಷ್ಟಾಚಾರದ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ, ವಿಜೇಂದ್ರ ಅವರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ, ಅವರು ಸಿದ್ದರಾಮಯ್ಯವ್ರ ಮೇಲೆ ಪ್ರಶ್ನೆ ಮಾಡ್ತಕ್ಕಂಥ ನೈತಿಕ ಇದಿಲ್ಲ, ಅಂಥವ್ರನ್ನು ಈ ಪಾದಯಾತ್ರೆ ಮಾಡ್ತಕ್ಕಂಥ ರಾಜಕೀಯ ಪ್ರೇರಿತ ಯಾವುದೋ ಒಂದು ದುರುದ್ದೇಶದಿಂದ ಮಾಡ್ತಾರೆ ಯತ್ನಾಳ್ ಅವರು ಹೇಳಿದ್ದಾರೆ. ಇದೆಲ್ಲ ಕೇವಲ ಅಧಿವೇಶನದಲ್ಲಿ ಯತ್ನಾಳ್ ಅವರು ಕೊಟ್ಟಂಥ ಹೇಳಿಕೆ, ಪತ್ರಿಕೆ ಮುಖಾಂತರ ವಿಜೇಂದ್ರ ಬಗ್ಗೆ ಮೇಲೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇದು ದುರುದ್ದೇಶದಿಂದ ನಡೀತಕ್ಕಂಥ ಪಾದಯಾತ್ರೆ ಅಂತ ಯತ್ನಾಳ್ ಅವರು ಹೇಳಿರುವಾಗ ಅದ್ರ ಬಗ್ಗೆ ಹೆಚ್ಚಿನ ಉತ್ತರ ನಾವೇನು ಕೊಡಬೇಕಾಗಿಲ್ಲ. ಮೊನ್ನೆ ಪತ್ರಕರ್ತರ ಮಿತ್ರರೇ, ಏನು ಮಹಾತ್ಮ ಗಾಂಧಿ ಹೇಳಿದ ಸತ್ಯನಾರಾಯಣ ಜಯಂತಿ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಬಲಿತವಾಗಿ ಅವ್ರು ಮಾಡೋ ಕಾರ್ಯಕ್ರಮಗಳಿಗೆ ನೀವು ಸಹ ಕೈ ಜೋಡಿಸಬೇಕು ಅಂತೇಳಿ ಈ ಪತ್ರಿಕೆ ಮುಖಾಂತರ